ವಿಜಯಪುರದಲ್ಲಿ ಎಲ್ಪಿಜಿ ಆಟೋ ಗ್ಯಾಸ್ಗಾಗಿ ಪರದಾಟ ಮುಂದುವರೆದಿದೆ. ಸ್ಟಾಕ್ ಇಲ್ಲದೆ ಎಲ್ಪಿಜಿ ಆಟೋ ಗ್ಯಾಸ್ ಸ್ಟೇಷನ್ಗಳನ್ನೇ ಬಂದ್ ಮಾಡಲಾಗ್ತಾ ಇದೆ. ಎಲ್ಪಿಜಿ ಸ್ಟೇಷನ್ಗೆ ಬೀಗ ಹಾಕೊಂಡು ಸಿಬ್ಬಂದಿ ಹೋಗಿದ್ದಾರೆ. ಎಲ್ಪಿಜಿ ಸ್ಟೇಷನ್ ಎದುರು ಆಟೋ ನಿಲ್ಲಿಸಿ ಮನೆ ಸೇರಿದ್ದಾರೆ ಚಾಲಕರು. ಸಾಲ ಮಾಡಿ ಆಟೋ ಖರೀದಿ ಮಾಡಿದ ಚಾಲಕರ ಸ್ಥಿತಿ ಅಧೋಗತಿಯಾಗಿದೆ. ಸುವರ್ಣ ನ್ಯೂಸ್ ಎದುರು ತಮ್ಮ ಆತಂಕವನ್ನ ತೋಡಿಕೊಂಡಿದ್ದಾರೆ ಆಟೋ ಚಾಲಕರು. ವಿಜಯಪುರದಲ್ಲೂ ಎಲ್ಪಿಜಿ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ಈಗ ವಿಜಯಪುರದಲ್ಲಿ ಎಲ್ಪಿಜಿ ಖಾಲಿ. ಈಗ ಎಲ್ಪಿಜಿ ಬಂಕಲ್ಲಿದ್ದೀವಿ. ಇಲ್ಲಿಯ ಪರಿಸ್ಥಿತಿಯನ್ನು ತೋರಿಸ್ತೀನಿ, ಒಂದ್ಸರಿ ನೋಡ್ಬಿಡಿ. ಸಂಪೂರ್ಣವಾಗಿ ಎಲ್ಪಿಜಿ ಸಪ್ಲೈ ಇಲ್ಲಿ ಬಂದ್ ಆಗಿರುವಂಥದ್ದು. ಹೀಗಾಗಿ ಎಲ್ಪಿಜಿ ಏನಿದೊಂದು ಸ್ಟೇಷನ್ ಇದೆ, ಇದನ್ನು ಸಂಪೂರ್ಣವಾಗಿ ಬಂದೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ಈಗ ಬಂದ್ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ಗ್ಯಾಸ್ ಸ್ಟೇಷನ್ನ ಇಲ್ಲಿ ಇದನ್ನು ತೋರಿಸ್ತೀನಿ ನೋಡಿ. ಅವರು ಮ್ಯಾನೇಜರ್ಗಳು, ಸಿಬ್ಬಂದಿಗಳು ಇರ್ತಕ್ಕಂಥ ರೂಮು, ಆ ಕ್ಯಾಶ್ ಕೌಂಟರ್ಗಳು ಎಲ್ಲವೂ ಸಹ ಏನಂತಂದರೆ ಇಲ್ಲಿ ಬಂದ್ ಆಗಿರುವಂಥದ್ದು. ಎಲ್ಲವನ್ನು ಕೂಡ ಅವರು ಬೀಗ ಜಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ. ಮತ್ತೊಂದು ಕಡೆಗೆ ಆಟೋಗಳ ಸಾಲನ್ನು ತೋರಿಸ್ತೀನಿ ನೋಡಿ. ಏನಿವ್ರ ಆಟೋಗಳು ಎಲ್ಪಿಜಿ ಹಾಕೊಳ್ಳಿಕ್ಕೆ ಬಂದಿದ್ರು. ಇಲ್ಲಿ ನೋಡಿದ್ರೆ ನೂರಾರು ಆಟೋಗಳು ಖಾಲಿಯಾಗಿ ನಿಂತುಬಿಟ್ಟಿದ್ದಾರೆ. ಓನರ್ಗಳೇ ಇಲ್ಲ. ಇಲ್ಲಿ ಇದೇ ಬಂಕಲ್ಲಿ ಏನಿದ್ದಾರೆ ಎಲ್ಪಿಜಿ ಬಂಕಲ್ಲಿ ನಿಲ್ಲಿಸಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಾಲಾಗಿ ಎಲ್ಲ ಕಡೆಗೂ ಕೂಡ ಇಲ್ಲಿ ಆಟೋಗಳನ್ನ ನಿಲ್ಲಿಸಿ ಹೋಗಿದ್ದಾರೆ. ಮಾಲೀಕರೇ ಇಲ್ಲ ಇಲ್ಲಿ ಆಟೋಗಳಿಗೆ. ಅಂದರೆ ಎಲ್ಪಿಜಿ ತುಂಬಿಕೊಳ್ಳಿಕ್ಕೆ ಬಂದಿರ್ತಾರೆ. ಬಂದಾಗ ಎಲ್ಪಿಜಿ ಸಡನ್ನಾಗಿ ಏನು ಖಾಲಿ ಆಗಿದೆ, ವಾಪಸ್ ಸ್ಟಾಕ್ ಸಹಿತ ಬಂದಿಲ್ಲ. ಹೀಗಾಗಿ ಇಲ್ಲಿ ನೋಡಿ, ಇಲ್ಲಿ ಸಾಲಾಗಿ ತಮ್ಮ ಆಟೋಗಳನ್ನು ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಅಂದರೆ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅನ್ನುವಂಥದ್ದು. ಅಂದರೆ ಎಲ್ಪಿಜಿ ಸಪ್ಲೈ ಬಂದಾಗಿದೆ, ಎಲ್ಪಿಜಿ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಎಲ್ಪಿಜಿ ಸ್ಟೇಷನ್ ಬಂದಾಗಿದೆ. ಇನ್ನೊಂದು ಕಡೆಗೆ ಆಟೋಗಳನ್ನು ಎಲ್ಲರೂ ನಿಲ್ಲಿಸಿ ಹೋಗಿದ್ದಾರೆ. ಇವರೊಬ್ಬರು ಆಟೋ ಮಾಲೀಕರು ಮಾತ್ರ ಇಲ್ಲಿ ಇರುವಂಥದ್ದು. ಅವ್ರನ್ನೇ ಮಾತಾಡ್ತೀನಿ. ಹೆಂಗೆ ಪರಿಸ್ಥಿತಿ ಎಲ್ಪಿಜಿ? 3 ದಿವಸ ಆಯ್ತು ರೀ ಸರ್, ಗ್ಯಾಸ ಸಿಗತ್ತಿಲ್ಲ ರೀ ಎಲ್ಲೂ. ಮತ್ತು 50 ರೂಪಾಯಿ ಲೀಟ್ರ್ ಇದ್ದಿದ್ರಿ 100 ರೂಪಾಯಿ ಮಾಡ್ಯಾರಿ. ಇಲ್ಲಿ ಒಂದೊಂದು ಕಡೆ ಪಂಪ್ನಾಗ 80 ರೂಪಾಯಿ ಮಾಡ್ಯಾರಿ, 76 ರೂಪಾಯಿ ಮಾಡ್ಯಾರಿ. ಇಟ್ಗಿ ಪಂಪ್ದವ್ರು 78 ರೂಪಾಯಿ ಮಾಡ್ಯಾರಿ. 3 ದಿವಸ ಆಯ್ತು ರೀ ಗಾಡಿ ನಿಂದ್ರಿಸಿ. ಏನು ಕೊಡ್ತಂದ್ರೆ ಸಿಗುತ್ತಾ? ಈಗ ಎಲ್ಲಿ ಸಿಗತ್ತಿಲ್ಲ ರೀ ಸರ, ಎಲ್ಲಿ ಗ್ಯಾಸ ಸಿಗತ್ತಿಲ್ಲ ರೀ. ಸಿಗತ್ತಿಲ್ಲ. ರೊಕ್ಕ ಕೊಡ್ತೀನಿ ಅಂದ್ರೂ ಸಿಗತ್ತಿಲ್ಲ ರೀ. 3 ದಿವಸ ಆಯ್ತು ರೀ ಸರ್, ಬಂದೇ ಆಗೈತೆ ರೀ ಇದು. ಮೊನ್ನೆ ಹಾಕಿದ್ರಿ 2 ದಿವ್ಸಿಗೆ ಬಂದೇ ಮಾಡಿಬಿಟ್ಟಾರ ನೋಡ್ರಿ. ಯಾರು ಇಲ್ಲೆಲ್ಲ ಆಟೋಗಳೆಲ್ಲ ಹಂಗೆ ಖಾಲಿ ನಿಂತಾವ. ಯಾರು ಓನರ್ಗಳು ಏನು ಮಾಡ್ಬೇಕ್ರಿ ಸರ್? ಎಲ್ಲರೂ ಹೋಗ್ಬಿಟ್ಟಾರ್ರಿ ಮನೆಗೆ. ಗ್ಯಾಸ ಇಲ್ಲ, ಹೆಂಗೆ ಹೊಡಿಬೇಕ್ರಿ ಗಾಡಿ? ಮನೆಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಒತ್ಕೊಂಡು ಹೋಗ್ಬೇಕಾಕತ್ರಿ. 2-3 ಕಿಲೋಮೀಟ್ರ್ ನಮ್ಮ ಮನೆಗಳ್ರಿ. ಇಲ್ಲಿ ಒತ್ಕೊಂಡು ಹೋಗ್ಬೇಕಾಕತ್ರಿ ಸರ್. ಹೆಂಗೆ ಒತ್ಕೊಂಡು ಹೋಗೋದು ಅಂದ್ರೆ ಇಲ್ಲೇ ಹಚ್ಚಿ ಹೊಂಟವ್ರಿ ನಾವು. 3 ದಿವಸ ಆಯ್ತು ರೀ ಸರ್ ಗಾಡಿ ನಿಂದ್ರಿಸಿ ನಾವು ಆಟೋ ಇಲ್ಲಿ ನಮ್ಮ ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರಿಯ ಶನಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.